ಗ್ರಾಮೀಣ ಸೊಗಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ಇವತ್ತು ಮೆಂತ್ಯ ಸೊಪ್ಪೊಂದು ಪರೋಟ ಮಾಡ್ತಾ ಇದ್ದೀನಿ. ಪರೋಟ, ಚಪಾತಿ ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ನ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ. 1 ಕಪ್ ಮೆಂತ್ಯ ಸೊಪ್ಪು ಬೇಕು ಅಂದ್ರೆ ಈ ಕಡ್ಡಿ ಕೂಡ ತೆಗಿಬಹುದು. ತುಂಬಾ ಎಳೆದಿರೋದ್ರಿಂದ ನಾನು ಹಾಕಿದ್ದೀನಿ. ಬರೀ ಸೊಪ್ಪು ಕೂಡ ಹಾಕೊಳ್ಬಹುದು. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಮೆಣಸಿನಕಾಯಿ, ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು, ಸಣ್ಣದ 2 ತುಂಡು ಶುಂಠಿ, ಸ್ವಲ್ಪ ಜೀರಿಗೆ, ಇಷ್ಟನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, 1 ಕಪ್ ಮೆಂತ್ಯ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 2 ಮೆಣಸಿನಕಾಯಿ ಕೂಡ ಹಾಕೊಳ್ತಿದ್ದೀನಿ. ಶುಂಠಿ, ಜೀರಿಗೆ, ಇಷ್ಟನ್ನು ಕೂಡ ಇವಾಗ ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಕೊಂಡು ಬರ್ತೀನಿ ಈಗ. ನೋಡಿ ಫ್ರೆಂಡ್ಸ್, ಈ ರೀತಿ ರುಬ್ಕೊಳ್ಬೇಕು ನುಣ್ಣಗೆ. ನೀರು ಜಾಸ್ತಿ ಹಾಕೊಳ್ಬಾರ್ದು, ಸ್ವಲ್ಪ ಹಾಕೋಬೇಕು. ನೋಡಿ, ಈಗ ಇದಕ್ಕೆ ಸ್ವಲ್ಪ ಪಿಂಕ್ ಸಾಲ್ಟ್ ಹಾಕ್ತಾ ಇದ್ದೀನಿ. ನಿಮ್ಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಹಾಗೆ ಸ್ವಲ್ಪ ಅಜ್ವಾನ್ ಕೂಡ ಹಾಕ್ತಾ ಇದ್ದೀನಿ. ನೋಡಿ, 1-1.5 ಸ್ಪೂನ್ ಅಷ್ಟು ಕಪ್ಪು ಎಳ್ಳನ್ನು ಹಾಕ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್. ನೋಡಿ, ಇದನ್ನೆಲ್ಲ ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸಿಂಗ್ ಮಾಡ್ಕೊಂಡು ಈಗ ಇದಕ್ಕೆ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಜಾವಾ ಗೋಧಿ ಹಿಟ್ಟಿದು. ಹಾಕೊಳ್ಳೋಣ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಪಾತಿ ಹಿಟ್ಟನ್ನು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ನಾದ್ಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟು ತರ ಮಾಡ್ಕೊಳ್ಬೇಕು. ತುಂಬಾ ಗಟ್ಟಿನೂ ಇಲ್ಲ, ತುಂಬಾ ತೆಳ್ಳನೂ ಇಲ್ಲ. ಮಾಮೂಲಿ ನಾರ್ಮಲ್ ಚಪಾತಿ ಹೇಗ್ ಮಾಡ್ತೀರಾ ಅದೇ ರೀತಿ ಹಿಟ್ಟನ್ನ ತಯಾರಿ ಮಾಡ್ಕೊಳ್ಬೇಕು ನೀಟಾಗಿ. ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ. ಈಗ ಒಂದು ಬಟ್ಲಿಗೆ ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ. ಹಾಗೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಹಾಗೆ ಮುಚ್ಚಿಟ್ಬಿಡೋಣ. ನೋಡಿ, ಈ ರೀತಿ ನಾವು ಮೆಂತ್ಯ ಸೊಪ್ಪನ್ನ ಉಪಯೋಗಿಸ್ಕೊಂಡು ಪರೋಟ ಅಥವಾ ಚಪಾತಿ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ತುಂಬಾ ಹೆಲ್ದಿ ಆಗಿರ್ಬೋದು ನಾವು. ಮತ್ತೆ ಶುಗರ್ ಇರೋರಿಗೆ ಇದು ತುಂಬಾ ಒಳ್ಳೇದು. ಮೆಂತ್ಯ ಸೊಪ್ಪು ಇರೋದ್ರಿಂದ, ಜಾವೆ ಗೋಧಿ ಹಿಟ್ಟಾಗಿರೋದ್ರಿಂದ ಶುಗರ್ ಇರೋರು ಕೂಡ ಆರಾಮಾಗಿ ತಿನ್ಬೋದು, ಏನೂ ತೊಂದರೆ ಇಲ್ಲ. ರೆಗ್ಯುಲರ್ ಆಗಿ ತಿಂದ್ರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಶುಗರ್ ನಾರ್ಮಲ್ ಆಗಿರುತ್ತೆ. ನಮಗೆ ಕಣ್ಣಿಗೂ ಕೂಡ ದೃಷ್ಟಿನ ಹೆಚ್ಚಿಸುತ್ತೆ ಮೆಂತ್ಯ ಸೊಪ್ಪು. ನಮ್ಮ ಬಾಡಿ ಕೂಡ ತಂಪಾಗಿರುತ್ತೆ, ತುಂಬಾ ಆರೋಗ್ಯಕರವಾಗಿರುತ್ತೆ. ಆರೋಗ್ಯಕ್ಕೆ ಹೆಲ್ದಿ ಫುಡ್ ಇದು ರೆಸಿಪಿ. ಇದಕ್ಕೆ ಏನಾದ್ರೂ ಗ್ರೇವಿ ಮಾಡ್ಕೊಳ್ಬಹುದು, ಚಟ್ನಿ ಮಾಡ್ಕೊಳ್ಬಹುದು, ನಿಮ್ಗೆ ಏನ್ ಬೇಕೋ ಅದನ್ನ ಮಾಡ್ಕೊಳ್ಬಹುದು. ಈಗ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ, ಹೀಗೆ ಚೆನ್ನಾಗಿ ನೆನಿಲಿ. ಹೇಗಿದೆ ಈಗ ಅಂತ ನೋಡೋಣ ಫ್ರೆಂಡ್. ನೋಡಿ, ಮೆಂತ್ಯದು ಪರೋಟ, ಚಪಾತಿ ಎರಡೂ ಮಾಡ್ತೀನಿ. ಇದರಲ್ಲಿ ಪರೋಟನೂ ಮಾಡ್ತೀನಿ, ಚಪಾತಿನೂ ಮಾಡ್ತೀನಿ. ನೋಡಿ, ತುಂಬ ಸ್ಮೂತ್ ಆಗಿದೆ. ಒಂದು 10 ನಿಮಿಷ ಹಾಗೆ ಮುಚ್ಚಿಟ್ಟಿದ್ದೆ. ಈಗ ರೆಡಿಯಾಗಿದೆ. ಈಗ ಚಪಾತಿ, ಪರೋಟ ಎರಡೂ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ತುಂಬ ಹೆಲ್ತಿ ಫುಡ್ ಇದು. ನಮ್ಮ ಕಣ್ಣಿನ ದೃಷ್ಟಿಗೆ ತುಂಬ ಉಪಯೋಗ ಆಗುತ್ತೆ ಮೆಂತ್ಯ ಸೊಪ್ಪು. ಹಾಗೆ ಎಳ್ಳು ಹಾಕಿದ್ದೀನಿ, ಕಪ್ಪು ಎಳ್ಳು.
ವೈಟ್ ಎಳ್ಳಿಗಿಂತ ಕಪ್ಪೆಳ್ಳು ಚೆನ್ನಾಗಿರುತ್ತೆ. ಎಳ್ಳು ನಮಗೆ ದೇಹಕ್ಕೆ ಕ್ಯಾಲ್ಶಿಯಂನ ಉತ್ಪತ್ತಿ ಮಾಡುತ್ತೆ, ಕ್ಯಾಲ್ಸಿಯಂ ಸಿಗುತ್ತೆ ಎಳ್ಳಿಂದ. ಅಜ್ವಾನ್ ಹಾಕಿದ್ದೀನಿ. ಅಜ್ವಾನ್ ಉಪಯೋಗಿಸೋದ್ರಿಂದ ನಮ್ಮ ಬಾಡಿಲಿರೋ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಶುಂಠಿ ಇದೆ, ಕೊತ್ತಂಬರಿ ಸೊಪ್ಪಿದೆ, ಹೀಗೆ ಎಲ್ಲ ಸ್ವಲ್ಪ 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 ಹಾಕಿ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಹೀಗೆ ಮಾಡ್ಕೊಳ್ಳಿ. ಇನ್ನೊಂದ್ಸರಿ ಚೆನ್ನಾಗಿ ಹೀಗೆ ನಾದ್ಕೋಬೇಕು. ಈಗ ಕರೆಕ್ಟಾಗಿದೆ. ನೋಡಿ, ಇಷ್ಟು ದಪ್ಪ ಉಂಡೆ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಪರೋಟ ಮಾಡಲಿಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಚಪಾತಿ ಲಟ್ಟಿಸ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ರೀತಿ ಮಾಡ್ಕೊಳ್ಬೇಕು. ಇದು ಪರೋಟ ಮಾಡೋದಕ್ಕೆ. ನೋಡಿ, ಇದು ಸಿಂಪಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದು ಈಗ ಮಾಡ್ಕೊಂಡ್ಬಿಟ್ಟು ಸಿಂಪಲ್. ಇದು ಚಪಾತಿ ಮಾಡಲಿಕ್ಕೆ. ಹಾಗೆ ಇನ್ನೊಂದು ಥರ ಚಪಾತಿ ಇದು ಮಾಡ್ಬೋದು. ಫೋಲ್ಡಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಹೀಗೊಂದು ಫೋಲ್ಡ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಹೀಗೊಂದು ಫೋಲ್ಡ್ ಮಾಡ್ಕೊಳ್ಳೋದು. ನೋಡಿ, ತ್ರಿಕೋನ ಶೇಪು. ಚಪಾತಿ ಬೇಯಿಸಿದಾಗ ಲೇಯರ್ ತುಂಬ ಚೆನ್ನಾಗಿ ಬರುತ್ತೆ. ಈ ಫೋಲ್ಡು ಕೂಡ ಫುಲ್ ರೌಂಡ್ ಶೇಪಲ್ಲೂ ಕೂಡ ಮಾಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಈ ರೀತಿ ಸಿಂಗಲ್ ಚಪಾತಿನೂ ಮಾಡ್ಕೊಳ್ಬೋದು. ಸಿಂಗಲ್ ಆಗಿ ಯಾವುದೇ ಫೋಲ್ಡಿಂಗ್ ಕೂಡ ಮಾಡದೆ ಪ್ಲೇನ್ ಕೂಡ ಈ ರೀತಿ ಮಾಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ಒತ್ತಿಟ್ಕೊಂಡಿದ್ದೀನಿ. ಈಗ ರೊಟ್ಟಿ ತವಾ ಇಟ್ಬಿಟ್ಟು ಬೇಯಿಸ್ಕೊಳ್ಬೇಕೀಗ. ಈಗ ತವಾನ ಇಡ್ತೀನಿ ಸ್ಟವ್ ಮೇಲೆ ಇಷ್ಟು ಬೇಯಿಸ್ಲಿಕ್ಕೆ. ಇದು ಚಪಾತಿ ಇದು ಮಾಡ್ತಾ ಇರೋದು. ನೋಡಿ ಫ್ರೆಂಡ್ಸ್, ಚಪಾತಿ ಮತ್ತು ಪರೋಟ ಎಲ್ಲ ರೆಡಿಯಾಗಿದೆ. ಇದ್ರದ್ದು ಲೇಯರ್ಸ್ ಹೇಗೆ ಬಂದಿದೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಸ್ಮೂತ್ ಆಗಿದೆ ನೋಡಿ. ಹಾಗೆ ನೋಡಿ, ಇದ್ರ ಲೇಯರ್ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ಸ್ ಬಂದಿದೆ ನೋಡಿ. 1 2 ಮತ್ತೆ ಒಳಗಡೆ ಬಂದಿದೆ 3 4 ಲೇಯರ್ಸ್ ಬಂದಿದೆ. ಚೆನ್ನಾಗಿದೆ, ಸ್ಮೂತ್ ಆಗಿ. ಮತ್ತೆ ಇದು ನೋಡಿ, ಇದು ಈ ಥರ ಸ್ಕ್ವೇರ್ ಥರ ಮಾಡಿದೆ. ಸ್ಕ್ವೇರ್ ಥರ ಮಾಡಿರೋದ್ರಿಂದ ಇದು ಈ ರೀತಿ ಲೇಯರ್ಸ್ ಬಂದಿದೆ. ಮತ್ತೆ ಇದು ಚಪಾತಿ. ಇದು ಸಿಂಗಲ್ ಒಂದು ಚಪಾತಿ ಮಾಡಿದ್ದೆ ನೋಡಿ. ಇದು ಪರೋಟ. ಇದು ಎಷ್ಟು ಲೇಯರ್ ಇದೆ ಅಂತ ನೋಡಿ. 1 2 3 4 ಎಷ್ಟು ಲೇಯರ್ಸ್ ಬಂದಿದೆ ನೋಡಿ ಪರೋಟದ. ನೋಡಿ ಫ್ರೆಂಡ್ಸ್, ಮೆಂತ್ಯ ಸೊಪ್ಪಿನ ಪರೋಟ ನೀವು ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ. ನೋಡಿ
ತುಂಬ ತುಂಬ ಚೆನ್ನಾಗಿದೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಏನು ಮಾಡ್ಕೊಂಡಿದ್ದೀನಿ ಸೈಡ್ಸ್ ಅಂತ ಹೇಳ್ತೀನಿ. ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಮಿಕ್ಸಿಂಗ್ ತರಕಾರಿ, ಇದು ಗ್ರೇವಿ. ಏನೇನು ಹಾಕಿದ್ದೀನಿ ಅಂದರೆ ಗೆಡ್ಡೆಕೋಸು, ಕ್ಯಾರೆಟು, ಮೂಲಂಗಿ, ಬೀನ್ಸು ಎಲ್ಲ ಬೇಯಿಸ್ಕೊಂಡ್ಬಿಟ್ಟು ಹಸಿ ಬಟಾಣಿ ಹಾಕ್ಬಿಟ್ಟು ನೋಡಿ, ಹಸಿ ಬಟಾಣಿ ಹಾಕಿ ನೀಟಾಗಿ ಟೊಮೊಟೊ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡಿ ಸ್ವಲ್ಪ ತೆಂಗಿನಕಾಯಿ ರುಬ್ಬಿರೋದು ಹಾಕ್ಬಿಟ್ಟು ಹಾಗೆಯೇ ಒಂದು ನೀಟಾಗಿ ಬೇಳೆ ಸಾರಿಂದು ಪುಡಿ ಹಾಕಿ ಒಗ್ಗರಣೆ ಮಾಡಿದ್ದೀನಿ. ಮತ್ತು ಇದು ಆಲೂಗೆಡ್ಡೆನ ತುರಿದ್ಬಿಟ್ಟು ಈರುಳ್ಳಿ, ಸಾಸಿವೆ, ಕರಿಬೇವು ಸೊಪ್ಪು ಎಲ್ಲ ಹಾಕಿ ಟೊಮೊಟೊ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ತುರಿದಿರೋ ಆಲೂಗೆಡ್ಡೆನ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಆದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ಬೇಳೆ ಸಾರಿನ ಪೌಡ್ರ್ ಹಾಕಿ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ. ಇದು ಕೂಡ ನೋಡಿ, ಇದು ಕೂಡ ಚೆನ್ನಾಗಿದೆ ಗ್ರೇವಿ. ಇದು ಎರಡೂ ಕೂಡ ಸೈಡ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪಿಂದು ಪರೋಟ, ಚಪಾತಿ, ದೋಸೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆ ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ನೋಡಿ ಎಷ್ಟು ಲೇಯರ್ ಲೇಯರ್ ಬರ್ತಾ ಇದೆ. ಫಸ್ಟು ಆಲೂಗೆಡ್ಡೆ ಗ್ರೇವಿ ಜೊತೆ ತಿನ್ನೋಣ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಸ್ವಲ್ಪನೂ ಕೂಡ ಕಹಿ ಇಲ್ಲ, ಒಳ್ಳೆ ಫ್ಲೇವರ್ಸ್ ಇದೆ. ಅಜ್ವಾನ ಹಾಕಿರೋದು, ಶುಂಠಿ, ಹಾಗೆ ಎಳ್ಳು ಹಾಕಿದ್ದೀವಿ. ಆ ಎಳ್ಳು ಕ್ರಿಸ್ಪಿಯಾಗಿ ರೋಸ್ಟ್ ಆಗಿರೋದ್ರಿಂದ ಬಾಯಿಗೆ ಒಂಥರ ಗರ್ಗರಿಯಾಗಿ ಸಿಗ್ತಾ ಇದೆ. ತುಂಬ ಚೆನ್ನಾಗಿದೆ. ಜೊತೆಗೆ ಈರುಳ್ಳಿ, ಸೌತೆಕಾಯಿ, ಸೂಪರ್. ಈಗ ತರಕಾರಿ ಗ್ರೇವಿ ಸ್ವಲ್ಪ ಟೇಸ್ಟ್ ನೋಡೋಣ. ಸೂಪರ್ ಆಗಿದೆ ಫ್ರೆಂಡ್ಸ್. ದಯವಿಟ್ಟು ನಾನು ಈ ವಿಡಿಯೋದಲ್ಲಿ ಏನೆಲ್ಲ ಹಾಕಬೇಕು, ಇಂಗ್ರೀಡಿಯೆಂಟ್ಸ್ನ ಹೇಗೆ ಮಾಡ್ಕೊಳ್ಬೇಕು ಅಂತ ತಿಳಿಸಿದ್ದೀನಿ. ನೀವು ಮಾಡ್ಕೊಳ್ಳಿ. ಚಟ್ನಿ ಜೊತೆ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೆ. ಹೇಗಿತ್ತು ಅಂತ ಒಂದು ಕಾಮೆಂಟ್ ಮಾಡಿ. ಟೇಸ್ಟ್ ಈ ವಿಡಿಯೋನ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಇನ್ನೂ ಹೊಸ ಹೊಸ ರೆಸಿಪಿ ಜೊತೆಲಿ ಮತ್ತೆ ಬರ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.